ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ವಿಟ್ಲ ಇಲ್ಲೋಡ ಗುಂಡಿಗೆ ಎಡವಟ್ಟು ಕೇಸು. ಏನ್ ಹೇಳ್ತಿದ್ಯೋ? ಇಲ್ಲಿ ಗುಂಡಿಗೆ ನಿಂತೋಗಿದ್ರೆ ಅದನ್ನ ಮತ್ತೆ ಸ್ಟಾರ್ಟ್ ಮಾಡಿ ಕೊಡ್ತಾರಂತೆ. ಯಾವನು ಸ್ಕೂಟರ್ ಗ್ಯಾರೇಜ್ ನಂಗೆ ಇಟ್ಟಿರ್ಬೇಕು. ಅಯ್ಯೋ ವಿಟ್ಲ ಇಲ್ಲೋಡ ಗುಂಡಿಗೆ ಅದಲು ಬದಲು ಕೇಸು. ಏನ್ ಹೇಳ್ತಿದ್ಯೋ? ಯಾರೋ ಒಬ್ಬಂಗೆ ಎಡಗಡೆ ಇರ್ಬೇಕಾಗಿರೋ ಗುಂಡಿಗೆ ಬಲಗಡೆಗೆ ಬಂದ್ಬಿಟ್ಟಿದ್ಯಂತೆ. ಫೋಟೋ ಅದ್ಲಿ ಬದ್ಲಿ ಆಗಿರ್ಬೇಕಣ್ಣ. ಇಲ್ಲ ಕಣ, ಲೆಫ್ಟ್ ಒಬ್ರಿಗೆ ಲೆಫ್ಟ್ ಅಲ್ಲಿರೋ ಹಾರ್ಟ್ ರೈಟಿಗೆ ಬಂದ್ಬಿಟ್ಟಿರುತ್ತೆ. ರೈಟ್ ಅಲ್ಲಿರೋದು ರೈಟ್ ಅಲ್ಲ ಪದ್ದು. ಇದನ್ನ ಗುಂಡಿಗೆ ಅಂತಾನೆ ಯಾಕಂತಾರ? ಅದು ಗುಂಡಿಗಿರುತ್ತಲ್ವಾ, ಅದಕ್ಕೆ ಅದನ್ನ ಗುಂಡಿಗೆ ಅಂತಾರೆ. ಇಲ್ಲಪ್ಪ, ನಮ್ಮನೆ ಬೃಹಸ್ಪತಿಗಳ ದೇವರು ಮನುಷ್ಯನ ಸೃಷ್ಟಿ ಮಾಡುವಾಗ ನಾಲ್ಗೆಗೂ ಹೃದಯಕ್ಕೂ ಮೂಳೆ ಇಟ್ಟಿಲ್ಲ. ಯಾಕೆ ಗೊತ್ತಾ? ಯಾಕಮ್ಮ? ನಾಲ್ಗೆ ಮೆತ್ತಿರ್ಲಿ ರುಚಿ ನೋಡುತ್ತೆ, ಹೃದಯ ಮೆತ್ತಿಗಿರ್ಲಿ ಇನ್ನೊಬ್ಬರ ಕಷ್ಟ ಸುಖಕ್ಕೆ ಸ್ಪಂದಿಸುತ್ತೆ. ಹಾಗಾಗಿ ನಾಲ್ಗೆ ಹೃದಯಕ್ಕೆ ಮೂಳೆ ಇಟ್ಟಿಲ್ಲ. ಅಮ್ಮ, ನಮ್ಮ ಯಜಮಾನ್ರ ಗುಂಡ್ಗೆ ಈ ನಡುವೆ ಯಾಕೋ ತಸುಕ್ ತಸುಕ್ ಅಂತಿದ್ಯಮ್ಮ. ಅಂತದ್ದೇನಾಯ್ತಮ್ಮ? ನಿನ್ನೆ ರಾತ್ರಿ ಜೋರಾಗಿ ಗಾಳಿ ಬೀಸ್ತಲ್ಲ, ಅದಕ್ಕೆ ಕಿಟಕಿ ಟಪಾರ್ ಅಂತ ಹಾಕೊಂಡ್ಬಿಡ್ತು. ಆ ಶಬ್ದಕ್ಕೆ ನಮ್ಮ ಯಜಮಾನ್ರು ಬೆಚ್ಚ ಬಿದ್ದು ಮನ್ಸಿಂದ ಕೆಳಗಡೆ ಬಿದ್ಬಿಟ್ರು. ಬೆಡ್ರೂಮ್ ಅಲ್ಲಿ ನಡೆಯೋ ವಿಷಯನೆಲ್ಲ ಎಲ್ಲಾರ ಮುಂದೆ ಹೇಳಿ ನನ್ನ ಮಾನ ಮರ್ಯಾದೆ ಯಾಕಮ್ಮ ತೆಗಿತೀಯಾ? ಮತ್ತಿನ್ನೇನಪ್ಪ, ನೀವು ಇದ್ದಕ್ಕಿದ್ದಂಗೆ ಕೆಳಗಡೆ ಬಿದ್ದೋಗ್ಬಿಟ್ರೆ ನನಗ್ ಭಯ ಆಗಲ್ವಾ? ಕೈಯೋ ಕಾಲು ಮತ್ತೊಂದು ಮಗದೊಂದು ಮುರಿದೋಗ್ಬಿಟ್ರೆ ಅಯ್ಯೋ, ನಿನ್ನೆ ಅಮಾವಾಸ್ಯೆ ಬೇಲೆ ಬೀಳಬಾರ್ದಾಗಿತ್ತು. ಬಿದ್ದರೂ ಮಂಚದಿಂದ ಕೆಳಗೆ ಬೀಳಬಾರ್ದಾಗಿತ್ತು. ಅಳಿಯಂದಿಲೆ ಏನು ಬಲಗಡೆ ಬಿದ್ಲ ಇಲ್ಲ ಎಲ್ಗಡೆ ಬಿದ್ಲ? ಮಕಡೆ ಬಿದ್ಬಿಟ್ಟೆ. ಮೊದ್ಲೇ ಬಜ್ಜಿ ಆಗಿರೋ ಮೂಗು ಇನ್ನು ಬಜ್ಜಿ ಆಗ್ಬಿಡ್ತು. ಪಲ್ಲು, ಯಾವುದಕ್ಕೂ ಒಂದು ಕೆಂಡದ ಬಲಿ ಹಾಕಿಬಿಡು, ಇಲ್ಲ ಅಂದ್ರೆ ನಿನ್ನ ಗಂಡ ಭಯ ಪಡ್ತಾನೇ ಇರ್ತಾಳೆ. ಮಂಚದಿಂದ ಕೆಳಗಡೆ ಬಿದ್ದಿದ್ದಕ್ಕೆ ಭಯ ಪಡ್ತಾರ? ಹೌದಮ್ಮ, ಆ ಭಯನೇ ಹಾಗೆ. ಒಂದು ಸಲ ಭಯ ಅನ್ನೋದು ಶುರು ಆಗ್ಬಿಟ್ಲೆ ಗುಂಡಿಗೆ ನಡಗಿ ನಡಗಿ ನೀರು ನೀರು ಆಗ್ಬಿಡುತ್ತೆ. ಕಿರ್ಸ್ಕೊತಾ ಇದ್ಯಾ? ತಿಂದಿ ಜಾಸ್ತಿ ಆಯ್ತಾ? ಭಯ ಆಯ್ತು ಕಣೆ, ಅದಕ್ಕೆ ಕೂತ್ಕೊಂಡೆ. ಈಗಂತದ್ ಏನಾಯ್ತಪ್ಪ ಕಿರ್ಸ್ಕೊಳಕ್ಕೆ? ಅಲ್ಲಿ ನೋಡಮ್ಮ, ಅಲ್ಲಿ ಅಲ್ಲಿ ಅದು ಅಲ್ಲಿ ಅಲ್ಲಿ ಅಲ್ಲಪ್ಪ, ಅದ್ರ ಹೆಸರು ಹಲ್ಲಿ. ಅದು ಕಪ್ಪಗಿತ್ತಲ್ಲ, ನೋಡ್ ಭಯ ಆಯ್ತು, ಅದಕ್ಕೆ ಕೂತ್ಕೊಂಡೆ. ಪಲ್ಲು, ಗಂಡ್ಸು ಅಂದ್ರೆ ನಿನ್ ಗಂಡನೇ ಕಣೆ. ಹಲ್ಲಿ ನೋಡ್ ಹೆದರ್ಕೊಳತ್ತಲ್ಲ ಪ್ರಾಣಿ. ಅಡ್ಗೆ ಮನೇಲಿ ಕಾಲ್ಗೊಂದ್ ಕೈಗೊಂದ್ ಸಿಗುತ್ತೆ, ಅದು ನೋಡ್ಬಿಟ್ರೆ ಏನ್ ಕತೆನೋ. ವಿಟ್ಲ, ನಿನ್ ಜನ್ಮಕ್ಕೆ ಎಷ್ಟು ನಾಚಿಕೆ ಆಗೋದಿಲ್ವೇನೋ? ಮನೆ ಕೆಲಸದೊಳತ್ರ ಅನ್ನಿಸ್ಕೊತಾ ಇದೆಯಲ್ಲೋ. ನಾನ್ ಕೆಲಸದೋಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಎಂತ ಡೆಂಟ್ ಆದ್ರೆ ಏನೇ, ಡೆಂಟ್ ಆಗಿರೋ ಮುಸುರ ಪಾತ್ರ ತಿಕ್ಕೋ ತಪ್ಪುತ್ತೇನೆ. ಲೇ ಬಿಟ್ಲ, ಒಂದು ಹಲ್ಲಿ ನೋಡಿ ಎದುರ್ಕೊಂಡಿದ್ಯಲ್ಲ, ನಿನ್ನಿಂದ ಇಡೀ ಗಂಡು ಜಾತಿಗೆ ಅವಮಾನ ಕಳ. ಬೇಸ್ ಕಣಪ್ಪದ್ದು, ಬುಡಕ್ಕೆ ಕೊಡ್ಲಿ ಹಾಕ್ಬಿಟ್ಟಿಯಲ್ಲೋ. ಏನಪ್ಪ, ಇನ್ ಮುಂದೆ ಆದ್ರೂ ಸ್ವಲ್ಪ ಧೈರ್ಯವಾಗಿರಿ. ಹಾಗೆಲ್ಲ ಕಿರ್ಚ್ಕೊಳಕ್ ಹೋಗ್ಬೇಡಿ. ಕಿರ್ಚ್ಕೊಂಡ್ರು ಸೈಲೆಂಟ್ ಆಗಿ ಕಿರ್ಚ್ಕೊಳ್ಳಿ, ಇಲ್ಲಾಂದ್ರೆ ಜನ ತಿಳ್ಕೊತಾರೆ. ಆಯ್ತಮ್ಮ, ಇನ್ಮೇಲೆ ಧೈರ್ಯವಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಏನ್ ಆಗ್ಬಿಟ್ಟಿದೆ ಅಂತ ಈ ತರ ಕಿರ್ಚ್ಕೊತಾ ಇದ್ರೆ ತಾವು? ಕುಕ್ಕೆ ಮೇಲೆ ಹಾವಿದೆ, ಹಿಡಿದು ಆಚೆ ಬಿಟ್ಟು. ಏನ್ ಇವನು ದೊಡ್ಡ ಶಿವಶರಣ, ಹಾವು ಬಂದು ಇವನು ಕತ್ತೇರ್ ಕೂತ್ಕೊಂಡ್ಬಿಡ್ತೇವೆ ತಂದು. ಹಗ್ಗ ಕಂಡ್ರಿ, ಇದು ಹಾವಲ್ಲ. ನೋಡಿ ಬಾಬಾ, ಚಂಪನ ಕುತ್ತಿಗೆ ಹಗ್ಗ ಹಾಕ್ಬಿಟ್ಟು ಹಾವು ಹೆದರ್ತಾಳೆ. ಮಾತ್ ಬೇರೆ ಆಡ್ತೀರಿ. ಅಲ್ಲ ಕಣ್ರಿ, ನಮಗೆ ಹಗ್ಗ ಯಾವುದು ಹಾವು ಯಾವುದು ಅನ್ನೋ ವ್ಯತ್ಯಾಸ ಕೂಡ ಗೊತ್ತಾಗಲ್ವೇನ್ರಿ? ಅಣ್ಣಯ್ಯ, ನಮ್ಮ ಯಜಮಾನ್ರು ಈಗಾಗ್ಲೇ ಮಂಚದಿಂದ ಕೆಳಗಡೆ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ. ಮೇಲಿನ ಮೇಲೆ ಹೊಡಿಬೇಡ ನೀನು. ಮತ್ತಿನ್ನೇನಮ್ಮ, ಒಂದು ಹಗ್ಗನ ಹಾವು ಅಂತ ನಂಬ್ಕೊಂಡ್ ಕೂತಿದ್ದಾನಲ್ಲ, ಎಂತ ಪುಕ್ಲ ಇರಬೇಕು ಅಂತ. ಈ ನಡುವೆ ಧೈರ್ಯ ಕಮ್ಮಿ ಆಗ್ತಿದೆ ಅಂತ ನಂಗೆ ಅನ್ನಿಸ್ತಿದೆ. ಚಿಂಗಿ ಬಂಗಾರಿ, ಅವನಿಗೆ ಯಾವಾಗ ತಾನೇ ಧೈರ್ಯ ಇತ್ತು ಅಂತ ಏಕೋ ಏಕೆ ಈ ಧೈರ್ಯ ಅನ್ನೋದು ಕಮ್ಮಿ ಆಗ್ಬಿಡುತ್ತಮ್ಮ. ಹೇಳಿ 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 ಕೇಳಿ ಹೊಂದಿಗೆ ಹೋಗ್ತಾರಮ್ಮ. ಇಲಿ ಹಿಡಿಯೋದಕ್ಕೆ ಎದುರ್ಕೊಳ್ತಾರೆ, ಇನ್ನು ಹುಲಿ ಹಿಡಿ ಅಂದ್ರೆ ಧೈರ್ಯ ಎಲ್ಲಿಂದ ಬರ್ಬೇಕು? ಅಲ್ಲ, ಬರದೇ ಇದ್ರೆ ಹಾಳಾಗೋಗ್ಲಿ. ಇಷ್ಟು ವರ್ಷ ಆದ್ಮೇಲೆ ಗಂಡುಗಳಿಗೆ ವಂಶ ಸಂಬಂಧ ಬೆಳೆಸಿದ ಮೇಲೂ ಧೈರ್ಯ ಬರಲಿಲ್ಲ ಅಂದ್ಮೇಲೆ ಇವ್ನು ಎಂತ ಯೋಗ್ಯ ಇರಬೇಕು ಅಂತ. ಹೇಗಾದ್ರೂ ಮಾಡಿ ನಮ್ಮ ಯಜಮಾನ್ರ ಧೈರ್ಯ ತುಂಬಬೇಕಲ್ಲ.
ಇವ್ನು ಹೊಟ್ಟೆ ತುಂಬಿಸೋದಂತೇಳಿ ಅದ್ರ ಬೇರೆ ತುಂಬಿಸ್ಕೊಂಡು ಕೂತ್ಕೋತೇನೆ. ಅಣ್ಣಯ್ಯ ಆಯ್ತು ಬಿಡು. ಡಾಕ್ಟರ್ ವೆಂಕಟೇಶ್ ಮೂರ್ತಿ ಅಂತ ಒಬ್ಬರಿದ್ದಾರೆ, ಅವರು ಗುಂಡಿಗೆ ಸ್ಪೆಷಲಿಸ್ಟ್. ಅವ್ರನ್ನ ಕರ್ಸು, ಪಂಪ್ ಹೊಡೆದ್ಬಿಟ್ಟು ಇವನಿಗೆ ಧೈರ್ಯನ ತುಂಬಿಸ್ತಾರೆ. ಚಂಪಾ ಯಾರು ಹೊಸ ಡಾಕ್ಟರ್ ಅತ್ತೆ. ಹಾರ್ಟ್ ಹಾಕಿರೋ ಮೆಟೀರಿಯಲ್ ಸರಿಯಾಗಿಲ್ಲ. ಪಾಪ ಒಳ್ಳೆ ಚರ್ಮ ಸಿಗ್ಲಿಲ್ಲ ಅನ್ಸುತ್ತೆ. ಚಂಪಾ ಸ್ವಲ್ಪ ಹುಷಾರಾಗಿ ಮಾತಾಡು. ಬಂದಿರೋದು ಹಾರ್ಟ್ ಸ್ಪೆಷಲಿಸ್ಟ್. ನಿನ್ ಹೃದಯದಲ್ಲಿ ಏನಿದೆ ಅಂತ ಎಕ್ಸ್ರೇ ಮಾಡ್ದೇನೆ ಹೇಳ್ಬಿಡ್ತಾರೆ. ನೋಡಮ್ಮ, ಈ ವೆಂಕಟೇಶ್ ಮೂರ್ತಿ ಬರೇ ಹಾರ್ಟ್ ಸ್ಪೆಷಲಿಸ್ಟ್ ಅಲ್ಲ, ಎಂಥ ಗುಂಡಿಗೆ ತಂದ್ಕೊಡಿ ಅದನ್ನ ಕಲ್ಲು ಗುಂಡಿಗೆ ಮಾಡ್ತೀನಿ, ಕಬ್ಬಣದ ಗುಂಡಿಗೆ ಮಾಡ್ತೀನಿ. ನೀವು ಸುತ್ತಿಗೆ ತಗೊಂಡು ಹೊಡೆದ್ರು ಹಾರ್ಟ್ ಪೀಸ್ ಆಗಲ್ಲ, ಅಷ್ಟು ಧೈರ್ಯ ತುಂಬ್ತೀನಿ. ಡಾಕ್ಟ್ರೆ, ನಮ್ಮ ಯಜಮಾನ್ರಿಗೆ ಇದೆಯಲ್ಲ ಧೈರ್ಯ, ಆದ್ರೆ 2ರಷ್ಟು ತುಂಬಕ್ಕಾಗತ್ತಾ? ಬರೀ 2ರಷ್ಟೇನಮ್ಮ, 4ರಷ್ಟು, 8ರಷ್ಟು, 10ರಷ್ಟು ಧೈರ್ಯ ತುಂಬ್ತೀನಿ. ನಮ್ಮ ಯಜಮಾನ್ರು ಸ್ವಲ್ಪ ಶಾಂತ ಮೂರ್ತಿಗಳು, ಜಾಸ್ತಿ ಧೈರ್ಯ ತುಂಬಿಡಿ. ನೀನೇ ಹೇಳಮ್ಮ, 2ರಷ್ಟು ಬೇಕಾ 4ರಷ್ಟು ಬೇಕಾ? ತುಂಬಾ ತುಂಬ್ತೀರಾ? 4 ಗುಂಡಿಗೆ ತುಂಬಿಡಿ. ಪಲ್ಲು, ಓವರ್ ಡೋಸ್ ಆಗ್ಬಿಟ್ರೆ ಅವ್ನ ಹೃದಯ ಛಿದ್ರ ಆಗ್ಬಿಡುತ್ತೆ ಕಣೆ. ಸ್ವಲ್ಪ ಧೈರ್ಯ ತುಂಬಿದ್ರೆ ಸಾಕು. ಸಾಕ್ ಸುಮ್ನಿರ, ಈಗ ಆಗ್ತೀರಾ ಅವಮಾನ ಸಾಲ್ದ. ಡಾಕ್ಟ್ರೆ, ನೀವ್ ಯಾರ ಮಾತು ಕೇಳ್ಬೇಡಿ. ನಮ್ಮ ಯಜಮಾನ್ರಿಗೆ 4 ಗುಂಡಿಗೆ ಅಷ್ಟು ಧೈರ್ಯ ತುಂಬಿಡಿ. ಸರಿ ಅಮ್ಮ. ಈಗ ವಿಠಲ 4 ಗುಂಡಿಗೆಯಷ್ಟು ಧೈರ್ಯ ಪಡ್ಕೊಂಡಿದ್ದಾನೆ, ಹೃದಯವಂತ ಆಗಿದ್ದಾನೆ, ಶಕ್ತಿವಂತ ಆಗಿದ್ದಾನೆ. ಏನಮ್ಮ ಟೆಸ್ಟ್ ಮಾಡ್ತೀಯಾ? ಏನಪ್ಪ ನಿಮ್ಮ ಪ್ರತಾಪನ ಈ ಇಟ್ಕೆ ಮೇಲೆ ತೋರಿಸಿ. ನೋಡಮ್ಮ, ಈಗ ನಿಮ್ಮ ಯಜಮಾನನ ಸ್ವಭಾವದಲ್ಲಿ ಬದಲಾವಣೆ ಆಗಿರುತ್ತೆ. ಮುಂದಕ್ಕೆ ಇವನನ್ನ ಹೇಗೆ ನಿಭಾಯಿಸ್ತೀರೋ ಅದ್ ನಿಮಗ್ ಬಿಟ್ಟಿದ್ದು. ಏನು ಯಜಮಾನ್ರೆ, ಏನು ನಿಮ್ಮ ದೇವರು ಕೊಟ್ಟದಂಗೆ ವಿಟ್ಲಂಗೆ 4 ಗುಂಡಿಗೆ ಹಾಕ್ಸಿದಾಳೆ. ನೀನು ಆಡೋ ಮಾತಿಗೊಂದು ಅರ್ಥ ಇದೆಯೇನು? ಚಂಪಚಮನಿ, ಈಗ ವಿಜ್ಞಾನ ಪಾಠ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೊ. ಅದು ನೋಡು, ಈ ಮನುಷ್ಯನಿಗೆ ಗುಂಡಿಗೆ ಇರೋ ಜಾಗ ಇರುತ್ತಲ್ಲ, ಅದಿರೋದೇ ಒಂದು ಅಂಗ ಎಷ್ಟಾಗಲ ಇರುತ್ತೆ. ಅದರಲ್ಲಿ ನಿಜ ಹೇಳ್ಬೇಕು ಅಂದ್ರೆ 1 ಗುಂಡಿಗೆನೇ ಇರಿಸಲ್ಲ, ಅಂತದ್ರಲ್ಲಿ 4 ಗುಂಡಿಗೆ ಹಾಕಿಸ್ಬಿಡ್ತಾರೆ. ನಾನ್ ಹೇಳಿದ್ದು 1 ಗುಂಡಿಗೆನಲ್ಲಿ 4 ಗುಂಡಿಗೆ ಅಷ್ಟು ಧೈರ್ಯನ ತುಂಬಿಸಿದಾಳೆ ಅಂತ. ಓ, ಈ ಕಂಪ್ಯೂಟರ್ ಚಿಕ್ಕದಾಗಿದ್ರು ಮೆಮೊರಿ ಜಾಸ್ತಿ ಇರುತ್ತಲ್ಲ ಹಂಗೆ. ಚಿಪ್ಪೋ ಚಿಪ್ಸೋ ನನಗೆ ಗೊತ್ತಿಲ್ಲ ಯಜಮಾನ್ರೆ. ಒಟ್ನಲ್ಲಿ ವಿಟ್ಲಂಗೀಗ 4 ಗುಂಡಿಗೆ ಎಷ್ಟು ಧೈರ್ಯ ಬಂದಿದೆ. ಇಟ್ಗೆ ನಾ ಕೈನಲ್ಲೇ ಮುರಿದು ಬಿಟ್ಟ ಅಂತೀನಿ. ಇನ್ ಮುಂದೆ ನೀವು ಹುಷಾರಾಗಿರೋದು ಒಳ್ಳೇದು ಅನ್ಸುತ್ತೆ. ಅವನಿಗೆ ಜಾಸ್ತಿ ಧೈರ್ಯ ಬಂದ್ರು ನಾನೇ ಹುಷಾರಾಗಿರ್ಬೇಕು. ಪಲ್ಲು ಇವತ್ತಲ್ಲ ನಾಳೆ ಆಸ್ತಿನಲ್ಲಿ ಭಾಗ ಕೊಡು ಅಂತ ಕೇಳ್ತಾಳೆ. ನೀವ್ ಕೊಡಲ್ಲ ಅಂತ ಗಲಾಟೆ ಮಾಡ್ತೀರಾ. ಆಗ ಪಲ್ಲು ತನ್ನ ಗಂಡನ ಚೂ ಬಿಡ್ತಾಳೆ. 4 ಗುಂಡಿಗೆ ಎಷ್ಟು ಧೈರ್ಯ ಬಂದಿರೋ ವಿಟ್ಲ ನಿಮ್ಮನ್ನ ಸುಮ್ನೆ ಬಿಡ್ತಾನ? ಮೊನ್ನೆ ತಾನೇ ಅಂಟ್ಕೊಂಡ್ರು ನಿಮ್ ಎಡಗೈನ ಲಟ ಅಂತ ಮುರಿದು ಬಲಗೈ ಕೊಟ್ಬಿಡ್ತಾನೆ. ನಾನು ಏನ್ ಮಾಡುವಂತೆ? ಇವ್ರ ಸಾವಾಸನೆ ಬೇಡ ಅಂತ ನನ್ ಜೊತೆ ಹಳ್ಳಿಗೆ ಬಂದ್ಬಿಡಿ. ನಾನು 5 ಕೋಟಿ ಆಸ್ತಿನೂ ನಿಮ್ಗೆ ಕೊಡ್ತೀನಿ. ಆರಾಮಾಗಿ ಹಳ್ಳಿನಲ್ಲಿ ಹೊಲ ಹೊತ್ಕೊಂಡಿದ್ ಬಿಡೋಣ. ಚಂಪ, ಏನೇನ್ ಕೆಲ್ಸ? ಅಡಿಗೆ ಮಾಡೋದು. ಅಡ್ಗೆ ಮನೆ ಎಲ್ಲಿದೆ? ಅಲ್ಲಿದೆ. ಅಲ್ಲಿರೋದು ಬಿಟ್ಟು ಇಲ್ಲಿ ಬಂದು ಲಲ್ಲ ಹೊಡಿತಿದ್ಯಾ? ಏನ್ ಅಡ್ಗೆ ಮನೆಗೆ ಹೋಗ್ತೀಯ ಇಲ್ಲ? ನಾನು ವರ್ಷ ತೋರಿಸ್ಲ? ಹೋಗು. ಏನ್ ಸಮಾಚಾರ ಬಾಬಾ? ಏನು ಅಂತ ಹೇಳಿರಿ, ಎಲ್ಲಿ ನೋಡಿದ್ರು ಬರೀ ಕೊಲೆ ಸುಲಿಗೆ ಹಾಳಾದವ್ರು ಅಲ್ವಾ? ಇದೇನ್ ಗೊತ್ತಾ? ಕೇಪರ್ ಕಬ್ಬಣ. ನನ್ ತಂಟೆಗೆ ಯಾರು ಬಂದ್ರೆ ಅವ್ರ ಗತಿನು ಹೀಗೆ ಮಾಡ್ಬಿಡ್ತೀನಿ. ಚಂಪ, ನಮ್ಮ ಅಳಿಯಂದಿಳು ಒಳ್ಳೆ ರಾಕ್ಷಸನ್ ಥರ ಆಡ್ತಾಳಲ್ಲ, ಯಾಕೆ? ಅತ್ತೆ, ನಿಮ್ಮ ಅಳಿಯಂದ್ರಿಗೀಗ 4 ಗುಂಡಿಗೆ ಎಷ್ಟು ಧೈರ್ಯ ಬಂದ್ಬಿಟ್ಟಿದೆ ಅತ್ತೆ. ಹೌದಾ? ಒಂದೇ ಒಂದ್ಸತಿ ಗದ್ರಿದ್ರೆ ಸಾಕು ನಂಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ? ಅದು ಅಂತಿಂತ ಕೂಗಲ್ಲ, ರಾಣಿ ಕೂಗು. ಅಯ್ಯೋ, ಆರಾಮಾಗಿದ್ದೀರಾ? ಚೆನ್ನಾಗಿದೆ. ಅಯ್ಯೋ, ಯಾಕೆ ಹೆದರ್ಕೋತೀರಾ? ನಾನೇನ್ ಹುಲಿನ, ಸಿಂಹನ, ಕರಡಿನ? ನಾನು ನಿಮ್ಮ ಅಳಿಯ. ಯಾಕೋ ಗೊತ್ತಿಲ್ಲ, ನಿಮ್ಮನ್ನ ನೋಡಿದ್ಲೇನೆ ಭಯ ಆಗುತ್ತೆ. ನೀವು ಭಯ ಪಟ್ಕೋಬಾರ್ದು, ನಾನು ನಿಮ್ಗೆ ಏನು ಮಾಡಲ್ಲ. ನನಗ್ ಪಲ್ಲು ಹೇಗೋ ನೀವು ಹಾಗೆ. ಒಂದ್ ನಿಮಿಷ ಈ ಕಡೆ ಬನ್ನಿ. ಲೇ ಚಂಪಾ, ನಿನ್ನ ಕೆಲಸ ಎಲ್ಲಿ? ಅಡಿಗೆ ಮನೆಯಲ್ಲಿ. ಅಡ್ಗೆ ಮನೇಲಿರೋದು ಬಿಟ್ಟು 3 ಹೊತ್ತು ಅವ್ರ ಜೊತೆ ಇವ್ರ ಜೊತೆ ಲೆಕ್ಚರ್ ಹೊಡಿತಾ ಇರ್ತಿಲ್ಲ. ನಿನ್ನ ನೀನೇನ ಮಹಾರಾಣಿ ಅನ್ಕೊಂಡಿದ್ಯಾ? ಈಗೇನ್ ಅಡ್ಗೆ ಮನೆಗೆ ಹೋಗ್ತೀಯೋ ಇಲ್ಲ ನಿನ್ನ ಗೋಣಿನ ತುಂಬಿಡ್ಲ?
ಬರ ಇಲ್ಲಿ ನನಗೆ ಕಾಫಿ ಕೊಟ್ಟಿಯಾ? ಅದು ನಿನಗೆ ಅಂತ ಇಟ್ಟಿದೆ, ಅದನ್ನ ಪದ್ದು ಕುಡ್ಕೊಂಡ್ಬಿಟ್ಟ. ಲೇ ದಂಡಪಿಂಡ ಬಾರ ಇಲ್ಲಿ. ಲೇ ಬಿಟ್ಲ, ನೀನೇ ಒಬ್ಬ ದಂಡಪಿಂಡ, ನನ್ನ ದಂಡಪಿಂಡ ಅಂತಲ್ಲ. ಅತ್ತವ್ರೆ ಸ್ವಲ್ಪ ಈ ಕಡೆ ಬನ್ನಿ. ನನಗೆ ಅಂತ ಇಟ್ಟಿದ್ ಕಾಫಿನ ಕುಡಿದಂತೆ ನಿಜನಾ? ಲೇ ಕಪ್ಪಲ್ ಕಾಫಿ ಇತ್ತು ಕುಡ್ದೆ, ಏನ್ ಇವಾಗ? ಫ್ರೆಂಡ್ಗೆ ಹೊಡಿತಿರಲ್ಲ, ಇದು ಸರಿನಾ? ನನಗ್ ಕೋಪ ಬಂದ್ರೆ ಫ್ರೆಂಡು ಇಲ್ಲ ಯಾರು ಇಲ್ಲ, ಸರ್ರೆ ಬಿಡದೆ. ಬಿಟ್ಲಾ, ದಿಸ್ ಇಸ್ ರಿಯಲಿ ಟೂ ಮಚ್. ಪದ್ದು ನಿನ್ ಕ್ಲೋಸ್ ಫ್ರೆಂಡ್, ನಿನಗೆ ಸ್ಟ್ರೆಂತ್ ಬಂದಿದೆ ಅಂತ ಪದ್ದುನೆ ಬೀಟ್ ಮಾಡಿದ್ಯಲ್ಲ, ಇದು ಸರಿನಾ? ನನಗೆ ಎಷ್ಟು ಸ್ಟ್ರೆಂತ್ ಬಂದಿದೆ ಅಂತ ನಿಮ್ಗೇನು ಗೊತ್ತು? ಏನು ನಿನ್ಗೆ ಕರೆಂಟ್ ಗಿಂತ ಜಾಸ್ತಿ ಪವರ್ ಬಂದ್ಬಿಡ್ದ್ಯಾ? ಬೇಕಾದ್ರೆ ಚೆಕ್ ಮಾಡಿ. ಹಾಗಾದ್ರೆ ಇದನ್ನ ಹಿಡ್ಕೋ, ಗೊತ್ತಾಗುತ್ತೆ. ಅಲ್ಲೋಡು, ಒಬ್ಬ ಅಮಾಯಕನಿಗೆ ಹೇಗೆ 3 ಜನ ಸೇರ್ಕೊಂಡು ತದುಕ್ತಾ ಇದಾರೆ ಅಂತ. ಹೇ ಬಿಟ್ಲ, ಅವ್ರ ಸವಾಸ ನಮಗ್ ಬೇಡ ಕಣೋ. ಆ ರೌಡಿಗಳು ಡಾನ್ ಜಗನ್ ಕಡೆ ಅವರು. ಯಾವ ಜಗನ್ ಕಡೆ ಆದ್ರೆ ನನಗೇನಾಗಬೇಕು? ಒಬ್ಬ ಅಮಾಯಕನಿಗೆ ತೊಂದರೆ ಆಗ್ತಿದ್ರೆ ನಾನ್ ನೋಡ್ಕೊಂಡು ಸುಂದಿರದ ನೋಡ್ತಾ ಇರು, ಇವಾಗ ಅವ್ರಿಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ. ಬೇಡ ಕಣೋ ಬಿಟ್ಲ. ಲೋಪದ್ದು ಮರಿಬೇಡ, ನನಗ್ ಒಂದಲ್ಲ 4 ಗುಂಡಿಗೆ ಇದೆ. ನೀನ್ ಅವನ ಸಣ್ಣಕ್ಲಾ ನೋಡಕ್ ಒಳ್ಳೆ ಕಡ್ಡಿ ಪಲ್ವಂತರ ಇದೆಯಾ, ನಮ್ ದಾರಿಗೆ ಅಡ್ಡ ಬರ್ತೀಯಾ? ಜಾಸ್ತಿ ಮಾತಾಡಿದ್ರೆ ಮೂಳೆ ಮುರ್ದೆ ಮೂಟೆ ಕಟ್ಬಿಡ್ತೀವಿ. ಏನೋ ಮಕ ನೋಡ್ತಿದ್ಯಾ? ಪಾಂಚ ಅವನ್ಗೆ 1 ನಿಮಿಷ ಇರು, ನಾನೇ ಕೊಡ್ತೀನಿ. ಓ ತಡಿಯಾ, ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ಸ್ವಲ್ಪ ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡು. ವಾಂಚ್ತೀಯಾ? ನಾನು ವಾಂಚ್ತೀನಿ ನೋಡು. ಏನೋ ದಡಿಯಾ, ನಾನು ಸಣಕ್ಲ ಕಡ್ಡಿ ಪೈಲ್ವಾನಲ್ವಾ? ಸರಿಯಾ ನಿಂತ್ಕೋ. ಸರ್, ನಿಮ್ ಶಕ್ತಿ ನೋಡಿ ನಂಗೆ ತುಂಬಾ ಆಶ್ಚರ್ಯ ಆಗ್ತಿದೆ ಸರ್. ಸರ್, ನೀವು ನನ್ನ ಸರಿಯಾದ ಟೈಮಿಗೆ ಬಂದು ಕಾಪಾಡ್ಬಿಟ್ರಿ ಸರ್. ನಾನು ನನ್ನ ತಂಗಿ ಮದುವೆಗಂತ ಬ್ಯಾಂಕಿಂದ ದುಡ್ಡು ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಇವ್ರು ಬಂದು ನನ್ನ ಅಟ್ಯಾಕ್ ಮಾಡ್ಬಿಟ್ರು ಸರ್. ನೀವು ನನಗೆ ಮಾಡಿ ಸಹಾಯಕ್ಕೆ ನಾನು ನಿಮಗೆ 10,000 ರೂಪಾಯಿ ಕೊಡ್ತೀನಿ ಸರ್. ಬೇಡ ರೀ, ಅದೇ 10,000 ರೂಪಾಯಿನ ನಿಮ್ ತಂಗಿಗೆ ನನ್ನ ಕಡೆಯಿಂದ ಉಡುಗೊರೆಯಾಗಿ ಕೊಟ್ಬಿಡಿ. ಪದ್ದು, ನೀನ್ ಹೇಳ್ತಾ ಇರೋದು ನಿಜಾನೇನೋ? ಹೌದು ಜಾಜಿ ಅವ್ರೆ, ಆ ಫೈಟಿಂಗ್ ನೋಡೋದಿಕ್ಕೆ ನನ್ನ 2 ಕಣ್ಣು ಸಾಲ್ದಾಗೋಯ್ತು. 3 ಏಟು ಬಿಟ್ಟ, ಇಬ್ರು ಮರದ ಮೇಲೆ ಒಬ್ಬ ಹಂಗೆ ಓಟ ಕಿತ್ಬಿಟ್ಟ. ಇಷ್ಟೊಂದು ಗುಂಡಿಗೆ ಇದ್ರೆ ನಾಳೆ ತುಂಬಾ ತೊಂದರೆ ಆಗುತ್ತೆ. ಅಳಿಯಂದಿಲೆ, ಬೀದಿ ಜಗಳನ್ನ ಮನೆವರೆಗೂ ಯಾಕೆ ತಲ್ತಿಲ್ಲ? ನಿಮ್ ಪಾಡಿ ನೀವು ಸುಮ್ಮನೆ ಇಲ್ಬಾರ್ದೆ? ಏನು ಏನ್ ಮಾತಾಡ್ತಾ ಇದ್ರೆ ನೀವು? ಅನ್ಯಾಯ ಅಕ್ರಮ ನನ್ನ ಕಡೆ ಮುಂದೆನೆ ನಡೀತಿದ್ರೆ ನಾನು ನೋಡ್ಕೊಂಡು ಸುಮ್ಮನಿಲ್ಲ. ಹೆದರ್ಕೊಂಡು ಮುದುರ್ಕೊಂಡು ಮೂಲೆ ಕೂತ್ಕೊಳ್ಳಕ್ಕೆ ನಾನು ಗಂಡುಗಲಿ ವಂಶನಲ್ಲ, ಸುಂಡಿಲಿ ವಂಶನು. ಈಗ ನಮ್ಮ ಸುಂಡಿಲಿ ವಂಶದ ಮೋರ್ಚಾಕು ಶಾರ್ಪ್ ಆಗ್ಬಿಟ್ಟಿದೆ ಗೊತ್ತಾ? ಬಿಟ್ಲಾ, ಬಾರ ಈಚೆ. ಬಿಟ್ಟಿಲ್ಲ ಬಾರೋ ಅಂತ ಕರಿತಿದ್ರೆ ಅಂದ್ಮೇಲೆ ಅವ್ರಿಗೆ ಇನ್ನೆಷ್ಟು ಕೊಬ್ಬಿರ್ಬೇಕು. ಕಾಗದ್ಪಟ್ಟಿ ನೋಡಿ ಇವಾಗ. ಬೇಡ ಬೇಡ, ಬಂದಿರೋರು ಗೂಂಡಾಗಳು ಅನ್ಸುತ್ತೆ. ಡೋಂಟ್ ಗೋ. ನಾನು ಗೂಂಡಾಗಳಿಗೆ ಗೂಂಡಾಗುರು, ಅವ್ರಾಗೋರೆ ತಗೊಳಕ್ಕೆ ಅಂತ ಬಂದಿರ್ಬೇಕಾದ್ರೆ ನಾನ್ ಕೊಡದೇ ಇರ್ತೀನ, ಸರ್ರೇ ಕೊಟ್ಬಿಟ್ಟು ಬರ್ತೀನಿ. ತಡೀರಿ. ಯಾರ? ಓ ನೀವಾ? ಯಾಕಾಗ್ಲೇ ಕೊಟ್ಟಿದ್ ಸಾಕಾಗಿಲ್ವಾ? ಇನ್ನೊಂದೆರಡು ಕೊಟ್ಟ? ಬೇಡ ಅಣ್ಣ, ನಮ್ ಬಾಸ್ ಜಗನ್ನು ನಿಮ್ಮನ್ನ ಕರೀತಾ ಇದಾರೆ. ಯಾಕಂತೆ? ಏನೋ ನಿಮ್ಮನ್ನ ನೋಡ್ಲೇಬೇಕಂತೆ. ಬರೋ ತಾಕತ್ತಿದ್ಯಣ್ಣ? ಒಂದಲ್ಲ ಕಣೋ, 4 ನಡೀರೋ. ಬೇಡ ಕಣೋ ಬಿಟ್ಲಾ. ಯಾಕ ಹೆದರ್ಕೋತ್ಯಾ? ಯಾರು ನನ್ನನ್ನ ಏನು ಮಾಡಕ್ಕಾಗಲ್ಲ ಅಂತದ್ರಲ್ಲಿ ಆ ಡಾನ್ ಜಗನ್ ಯಾವ ಜುಜುಬಿ ಕಿಸಿಕಿ ಹೊಸಕ್ಕೆ ಹಾಕ್ಬಿಟ್ಟು ಬರ್ತೀನಿ. ನೀನು ಮನೆಯವ್ರಿಗೆ ಸಮಾಧಾನ ಮಾಡ್ತಾ ಇರು. ಫಾಲೋ ಮೀ. ಅಣ್ಣ, ಜಗನಣ್ಣ, ಏನ್ರ? ಆ 4 ಗುಂಡಿಗೆ ಇರೋನ ಕರ್ಕೊಂಡ್ ಬಂದಿದೀವಿ. ಗುಡ್. ಎಲ್ಲಿ? ಅಣ್ಣ, ಒಳಗ್ ಬಾ ಅಣ್ಣ. 4 ಗುಂಡಿಗೆ ಇರೋ ಮನುಷ್ಯ ನೀನಾ? 4 ಇದೆ, 8 ಇದೆ. ನನ್ನನ್ನು ಯಾಕೆ ಖರ್ಚಿದ್ದು ಹೇಳಲೇ? ನಾನು ರೌಡಿ, ಇದು ನನ್ನ ಅಡ್ಡ. ಸ್ವಲ್ಪ ಮರ್ಯಾದೆ ಕೊಡೋದು ಕಲ್ತ್ಕೋ. ಅಯ್ಯೋ ಅಣ್ಣ, ನಿಮ್ಗೆ ಇವನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಸುಮ್ನೆ ಇದ್ಬಿಡಿ. ಬಾಯಿ ಮುಚ್ಕೋ ಸುಮ್ನೆ. ನನ್ನ ಬಗ್ಗೆ ಅವನಿಗೇನು ಸರಿಯಾಗಿ ಗೊತ್ತಿಲ್ಲ. ಅದ್ ಯಾಕೆ ಕರೆಸ್ದೆ ಹೇಳ? ಏನಿಲ್ಲ, ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಳ್ತೇನೆ. ನಮ್ ಕೆಲಸ ಮಾಡುವಂತ ಹೀರೋ ಒಬ್ಬ ಬೇಕಾಗಿತ್ತು. ಇವತ್ತಿಂದ ಹೀರೋ ನೀನೇ. ನೀನೊಬ್ಬ ರೌಡಿ ಅಂತ ನನಗೆ ಗೊತ್ತು. ಉದ್ದುದ್ದ ಕಚ್ಚಬೇಡ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ. ಏನಿಲ್ಲ, ಒಂದು ಸಣ್ಣ ಡೀಲು ವಿಧಾನಸೌಧನ ಉಡೀಸ್ ಮಾಡ್ಬೇಕಾಗಿತ್ತು.
ಅದೇನು ಮಾಡ್ತಾವ ನಿನಗೆ? ಜಾಸ್ತಿ ಲಂಚ ತಿನ್ನೋರು ವಿಧಾನಸೌಧಕ್ಕೆ ಬರ್ತಾರೆ. ವಿಧಾನಸೌಧ ಇದ್ರೆ ತಾನೇ ಲಂಚ ತಿನ್ನೋರು ಬರೋದು. ಅದಕ್ಕೆ ವಿಧಾನಸೌಧ ಉಳಿಸ್ ಮಾಡೋ ಡೀಲ್ ತಗೊಂಡಿದ್ದೀನಿ. ಇವತ್ತೇ ಆ ಡೀಲ್ನ ಮುಗಿಸ್ಬೇಕು ನೀನು. ದೇಶದ್ರೋಹದ ಕೆಲಸನ ನಾನು ಮಾಡಲ್ಲ, ಬಾಯ್. ಮರ್ಯಾದೆಯಿಂದ ಒಪ್ಪೋ, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನಾಲ್ಕು ತೊದಕ್ರ ನಿನಗೆ. ನೀವು ನನಗೂ ತದಕ್ತೀರಾ? ನಿನಗೂ 4 ತದಕ್ಕಲ್ಲ? ಅದಕ್ಕಿಂತ ಮುಂಚೆ ಅಲ್ಲಿ ನೋಡಲಿ. ಏನು? ಅಲ್ಲಿ ನೋಡಲಿ. ನನ್ನ ಹೆಂಡತಿನ ಯಾಕೋ ಕಟ್ಟಾಕಿದ್ದೀರಾ? ಬಿಟ್ಬಿಡ್ರು. ನಾನ್ ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಿನ್ನ ಕಣ್ಣೆದ್ರಿಗೆನೆ ನಿನ್ನ ಹೆಂಡತಿನ ಪೀಸ್ ಮಾಡಿ ನಿನ್ ಕೈಗೆ ಪಾರ್ಸೆಲ್ ಕೊಟ್ಬಿಡ್ತೀನಿ. ಆಯ್ತು, ನಿಮ್ಮ ಕೆಲಸ ಮಾಡಿ ಆಮೇಲೆ ನನ್ನ ಹೆಂಡತಿನ ಬಿಡಿಸ್ಕೊಂಡು ಹೋಗ್ತೀನಿ. ಇದು 4 ಗುಂಡಿಗೆರವ್ರ ಮಾತು. ತಗೊಂಬನ್ರಿ ಅದನ್ನ. ಧೈರ್ಯ ಕೊಟ್ಟು ನಾನು ಹೆದರ್ಕೋತಿಲ್ಲ. ಇವಾಗ ನಾನು ನಿನ್ನ ತಪ್ಪೊಳ್ಳ? ನನ್ನನ್ನೆಲ್ಲ ವಿಧಾನಸೌಧದ ಎಡಗಡೆ ಕಂಬ ಇದೆಯಲ್ಲ, ಅದನ್ನು ಗಟ್ಟಿಯಾಗಿ ತಪ್ಕೊ. ಅದೇ ಕಂಬನ ಯಾಕೆ ಗಟ್ಟಿಯಾಗಿ ತಪ್ಕೋಬೇಕು? ಅದೇ ಮೈನ್ ಪಿಲ್ಲರು. ಅದು ಉಡಿಸಾದ್ರೆ ವಿಧಾನಸೌಧನೇ ಉಡಿಸಾಗುತ್ತೆ. ಆಮೇಲೆ ಬಂದು ನಿನ್ನ ಹೆಂಡತಿನೇ ಬಿಡಿಸ್ಕೊಂಡು ಹೋಗ್ಬೋದು. ನೋಡು, ನೀನು ಮಾಡೋ ಈ ಕೆಲಸಕ್ಕೆ 10 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ದೀನಿ. ಕೊಡೋ ಜನ. ನೋಡು, ಇನ್ನು ಮೇಲೆ ನೀನು ನಮ್ಗೆ ಗ್ಯಾಂಗಲ್ಲೇ ಇರ್ತೀಯ. ನಿನ್ನನ್ನು ನಾನು ಲೆವೆಲ್ ಬೆಳೆಸ್ತೀನಿ. ಯಾವ ಮಿನಿಸ್ಟರ್ ನೋಡಿದ್ರು ನಿನಗೆ ಸಲಾಮ್ ಹೊಡಿಬೇಕು, ಆ ತರ ಬೆಳೆಸ್ತೀನಿ ನಿನ್ನನ್ನು. ನೋಡು, ನೀನು ಒಪ್ಸಿರೋ ಕೆಲಸನ ಚಾಚು ತಪ್ಪದೆ ಮಾಡ್ತೀನಿ. ನನ್ನ ಹೆಂಡತಿಗೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಗೊತ್ತು ಬಿಡು, ನಾವ್ ಯಾರು ಇರಲ್ಲ. ಬಾಯ್, ದಾರಿ ಬಿಡ್ರ. ಗುಂಡಿಗೆ 4 ಇರೋದು ಮುಖ್ಯ ಅಲ್ಲ, ತಲೆಯಲ್ಲಿ ಮಿದುಳಿರ್ಬೇಕು. ಆ ನನ್ನ ಮಗನಿಗೆ ಅದೇ ಇಲ್ಲ. ಯಾಕೋ ಮಗನ ಹೆದರ್ಕೊಂಡೆ? ಮಾತ್ರ ಶ್ರೀರಂಗಮ್ಮ, ಒಂದು ಸಲ ನಿಮ್ಮ ಅಳಿಯಂದ್ರ ನೋಡ್ರಿ, ಅಲ್ಲಿ ಸೊಂಟಕ್ಕೆ ಬಾಂಬ್ ಕಟ್ಕೊಂಡ್ಬಿಟ್ಟಿದ್ದಾರೆ. ಅಳಿಯಂದ್ರೆ ನಿಮ್ಗೆ 4 ಗುಂಡಿಗೆ ಸಾಲದು ಅಂತ ಸೊಂಟಕ್ಕೆ ಬೇರೆ ಬಾಂಬ್ ಕಟ್ಕೊಂಡಿದ್ರಲ್ಲ, ಯಾಕೆ ಅಂತ. ನಾನೇನ್ ಮಾಡ್ಲಿ? ಆ ಡಾನ್ ಜಗನ್ ಕಡೆಯವರು ನನ್ನ ಹೆಂಡತಿ ಪಲ್ಲುನ ಎತ್ತಾಕೊಂಡೋಗಿ ಅಡ್ಡದಲ್ಲಿ ಕಟ್ಟಾಕಿದ್ದಾರೆ. ಲಾಮ ಲಾಮ, ಪಲ್ಲು ಈಗ ಲೌಡಿಗಳ ಹತ್ರ ಇದ್ದಾಳ. ಅದಕ್ಕೆ ಹೇಳೋದು, ಒಬ್ಬ ಮನುಷ್ಯನ್ಗೆ ಎಷ್ಟು ಶಕ್ತಿ ಇರ್ಬೇಕು ಅಷ್ಟೇ ಶಕ್ತಿ ಇರ್ಬೇಕು ಅಂತ. ಹೆಚ್ಚಾಗಿದ್ರೆ ಹೀಗೆ ಆಗೋದು. ಚಂಪಾ, ಸ್ವಲ್ಪ ತೆಪ್ಪಗ್ ನಿಂತ್ಕೊಳೆ. ಬಿಟ್ಲಾ, ಈಗ ನೀನ್ ಏನ್ ಕೆಲಸ ಮಾಡ್ಬೇಕಂತ? ನಾನೀಗ ವಿಧಾನಸೌಧದ ಎಡಗಡೆ ಕಂಬನ ಗಟ್ಟಿಯಾಗಿ ತಗೊಂಡು ಬಾಂಬನ್ನ ಸಿಡಿಸಿ ಇಡೀ ವಿಧಾನಸೌಧನ ಉಡಿಸ್ ಮಾಡಿಸ್ಬೇಕಂತೆ. ವಿಧಾನಸೌಧ ದೇವಸ್ಥಾನ ಇದ್ದಾಗೆ, ಅದರ ಸುದ್ದಿ ಯಾರಾದ್ರೂ ಹೋದ್ಲೆ ಕೈ ಕಾಲ್ಗಳು ಸೆಟ್ಕೊಂಡ್ಬಿಡ್ತವೆ. ಅದೇಂದ್ರೆ ಕಂಬನ ತಬ್ಕೊಳ್ಳೋ ದುಸ್ಸಾಹಸಕ್ಕೆ ಮಾತ್ರ ಕೈ ಹಾಕಬೇಡಿ. ನಾನು ಹೋಗಿ ವಿಧಾನಸೌಧದ ಕಂಬನ ತಪ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಹೆಂಡತಿ ಪಲ್ಲುನ ಹಾಕಿ ಬಿಡಿಸ್ಕೊಳ್ಳೋದು. ಯಾರು ತಡಿಬೇಡಿ, ನಾನು ಹೋಗೇ ಹೋಗ್ತೀನಿ. ಒಂದ್ ನಿಮಿಷ ಇಡಿಪ್ಪ, ನಾನೇನೋ ವ್ಯವಸ್ಥೆ ಮಾಡ್ತೀನಿ. ಹಲೋ ಇನ್ಸ್ಪೆಕ್ಟ್ರ ಸರ್, ನಾನು ಅದೆತ್ತಿದ್ರದು ಇಲ್ಲಿ ಏನಾಗಿದೆ ಅಂದ್ರೆ ಇಷ್ಟ ಆಗಿದೆ ನೋಡಿ. ಜಾಜತ್ಗೆ ಈ ಬ್ರೀಫ್ ಕೇಸಲ್ಲಿ 10 ಲಕ್ಷ ರೂಪಾಯಿ ಇದೆ, ತಗೊಳ್ಳಿ, ಎಲೆಕ್ಷನ್ ಬಳಸ್ಕೊಳ್ಳಿ. Oh my God, ಆ ಬ್ರೀಫ್ ಕೇಸಲ್ಲಿ 10 lakhs ಇದೆಯಾ? ಇದಿನ್ನು ಬರೀ ಅಡ್ವಾನ್ಸ್. ನಾನು ಇನ್ಮೇಲಿಂದ ಡಾನ್ ಜಗನ್ ಹತ್ರನೇ ಕೆಲಸ ಮಾಡ್ತೀನಿ. ನಾನು ಕೇಳಿದಷ್ಟು ದುಡ್ಡು ಕೊಡ್ತಾರೆ. ಆ ದುಡ್ಡನ್ನ ತಗೊಂಡ್ಬಂದು ನಿಮ್ಗೆ ಕೊಡ್ತೀನಿ. ನೀವು ಸಮಾಜ ಸೇವೆ, ಬ್ಯೂಟಿ ಪಾರ್ಲರ್ ಅಂತ ಖರ್ಚು ಮಾಡ್ಕೊಂಡು ಆರಾಮಾಗಿದ್ದು ಬಿಡಿ. ನನ್ಗೆ ಆ ಮನಿ ಬೇಡ. ಅಯ್ಯೋ ಬೇಡ ಬಿಡ್ರಿ, ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ದುಡ್ಡನ್ನ ಕಡ್ಲೆ ಪುರ ಹಂಚ್ಬಿಡ್ತೀನಿ. ಏನಪ್ಪ ಬಿಟ್ಲಾ, ಹೇಗಿದ್ಯಾ? ನನ್ಗೇನಾಗಿದೆ, ಬಾಂಬ್ ಕಟ್ಕೊಂಡು ಗುಂಡ್ಕ ತರ ಇದೀನಿ. ಅಯ್ಯ, ಕಟ್ಕೊಂಡಿರ ನಾನೇ ಹೆದರ್ಕೊಂಡಿಲ್ಲ, ನೀವ್ ಯಾಕೆ ಹೆದರ್ಕೋತೀರಾ? ಇದು ಹ್ಯೂಮನ್ ಬಾಂಬು. ಬಟನ್ ಒತ್ತಿದ್ರೆ ಮಾತ್ರ ಬ್ಲಾಸ್ಟ್ ಆಗೋದು. ಯಾವ್ದೇ ಕಾರಣಕ್ಕೂ ಬಟನ್ ಹೊತ್ಬೇಡಪ್ಪ. ಕಂಬ ತಪ್ಕೊಳ್ಳೋರ್ಗು ಒತ್ತಲ್ಲ ಬಿಡಿ. ಡಾಕ್ಟ್ರೆ, ಏನಾದ್ರೂ ಔಷಧಿ ಕೊಟ್ಟು 4 ಗುಂಡಿಗೆ ಇರೋ ನಮ್ಮ ಅಳಿಯಂದ್ರನ್ನ ಮಾಮೂಲಿ ಮನುಷ್ಯನನ್ನಾಗಿ ಮಾಡಬಾರ್ದ? ಈಗ ಅಂತದ್ದೇನಾಗಿದೆ? ಇಷ್ಟ ಆಯ್ತು. ವಿಠಲ, ನೀನೀಗ ಕಷ್ಟದಲ್ಲಿ ಸಿಗಾಕೊಂಡಿದ್ಯಾ. ಮನುಷ್ಯನಿಗೆ ಅಗತ್ಯಕ್ಕಿಂತ ಜಾಸ್ತಿ ಶಕ್ತಿ ಇದ್ರೆ ಹೀಗೆಲ್ಲ ಆಗುತ್ತೆ. ಹೀಗೇನು, ನೀನು ನಿನ್ನ ಹೆಂಡತಿನ ಬಿಡಿಸ್ಕೊಂಡ್ಬರ್ಬೇಕು ಬೇಡವಾ? ನಾನೀಗ ಕೆಲವು ಮಾತ್ರೆಗಳನ್ನ ಕೊಡ್ತೀನಿ, ಅದನ್ನ ತಗೋ, ಎಲ್ಲ ಸರಿ ಹೋಗುತ್ತೆ. ಬಾ ನನ್ನ ಜೊತೆ. ಡಾಕ್ಟ್ರೆ, ಏನಾಯ್ತು ಅಂತ? ಈಗ ತಾನೇ ಮಾತ್ರೆ ಕೊಟ್ಟಿದ್ದೀನಿ, ಅದು ಕೆಲಸ ಮಾಡೋಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಬಂದ ಕಣವಾ, ನಿಮ್ಮ ಯಜಮಾನಪ್ಪ ಅಲ್ಲಿ ಕೂತಿದ್ದಾರೆ, ಹೋಗಿ ವಿಚಾರಿಸ್ಕೊಳ್ಳವಾ. ಹೇಳೋ, ಯಾಕೆ ಅವ್ನು ಸೊಂಟಕ್ಕೆ ಬಾಂಬ್ ಕಟ್ತೆ? ಅದು ಅವನನ್ನ ನಮ್ಮ ಪಾರ್ಟಿ ಸೇರಿಸ್ಕೋಬೇಕಾಗಿತ್ತು. ಅದು ಅಲ್ಲದೆ ಅವನಿಗೆ ಎಷ್ಟು ಧೈರ್ಯ ಇದೆ ಅಂತ ಚೆಕ್ ಮಾಡ್ಬೇಕಾಗಿತ್ತು. ಅದಕ್ಕೆ ಅವ್ನು ಸೊಂಟಕ್ಕೆ ಬಾಂಬ್ ಕಟ್ಟಿದೆ. ಬಾಂಬ್ ಕಟ್ಟಿ ವಿಧಾನಸೌಧನ ಸಿಡಿಸ್ಬೇಕು ಅಂತಿದ್ದ. ವಿಧಾನಸೌಧನ ಸಿಡಿಸೋದು ನನ್ನ ಉದ್ದೇಶ ಅಲ್ಲ.
ಇಷ್ಟಕ್ಕೂ ಅದು ನಿಜವಾದ ಬಾಂಬ್ ಅಲ್ಲ. ನೀನ್ ಹೇಳದ್ನೆಲ್ಲ ನಾವು ನಂಬೇಕಾ? ಒಂದ್ ನಿಮಿಷ ಸರ್, ನಿಮ್ಗೆ ತೋರಿಸ್ತೀನಿ. ಸರ್, ಈ ಬಾಂಬ್ ನಾನು ನಿಮ್ಮಲ್ಲಿ ಬಿಸಾಕ್ತೀನಿ, ಏನಾದ್ರೂ ಆಗುತ್ತಾ ನೋಡಿ ಸರ್. ಈಗಲೇ ಅದು ಗೊತ್ತಾಯ್ತಾ ಸರ್ ನಾನು ಎಷ್ಟು ಒಳ್ಳೆಯವನಂತ? ಡಮ್ಮಿ ಬಾಂಬ ಸ್ವಂತ ಕಟ್ಟಿ ಜನಗಳನ್ನ ಎದುರಿಸ್ತೀಯೇನೋ, ಲಾಳವ ನಿನ್ನ ಕಟ್ಟಿ ನಾನು ಎಂತವನು ಅಂತ ತೋರಿಸ್ತೀನಿ. ನಡಿಯ ಏನಮ್ಮ, ನಿಮ್ಮ ಯಜಮಾನ್ರನ್ನ ಸ್ವಲ್ಪ ಹೆದರ್ಸು. ಏನಪ್ಪ? ಡಾಕ್ಟ್ರೆ, ತಿರ್ಗಾ ಏನಾಯ್ತು? ಅವನಲ್ಲಿ 4 ಗುಂಡಿಗೆಯಷ್ಟು ಧೈರ್ಯ ಇತ್ತಲ್ಲ, ಮಾತ್ರೆ ಕೊಟ್ಟು 3 ಗುಂಡಿಗೆಯಷ್ಟು ಧೈರ್ಯನ ಕಡಿಮೆ ಮಾಡೋಣ ಅಂತ ಹೇಳಿ ಪ್ರಯತ್ನ ಪಟ್ಟೆ. ಆದ್ರೆ ಮಾತ್ರೆ ಚೆನ್ನಾಗಿ ಕೆಲಸ ಮಾಡ್ಬಿಟ್ಟಿದೆ ನೋಡಿ, 3.5 ಗುಂಡಿಗೆಯಷ್ಟು ಧೈರ್ಯ ಹೊರಟೋಗಿದೆ. ಅಂದ್ರೆ ಈಗ ಅವನ ಹತ್ರ ಉಳ್ಕೊಂಡಿರೋದು ಬರೀ ಅರ್ಧ ಗುಂಡಿಗೆ ಅಷ್ಟು ಮಾತ್ರ ಧೈರ್ಯ? ಹೌದು, ಅವನು ಮೊದಲಿಗಿಂತಲೂ ತುಂಬಾ ವೀಕ್ ಆಗಿದ್ದಾನೆ. ಅವನ ಹತ್ರ ಜೋರಾಗಿ ಮಾತಾಡೋದಾಗ್ಲಿ, ಗಾಬರಿ ಆಗುವಂತ ವಿಚಾರ ಹೇಳೋದಾಗ್ಲಿ, ಜೋರಾಗಿ ಕೆಮ್ಮೋದಾಗ್ಲಿ, ಸೀನೋದಾಗ್ಲಿ ಏನು ಮಾಡ್ಬೇಡಿ. ಆ ತರ ಮಾಡಿದ್ರೆ ಏನಾಗುತ್ತೆ? ಪ್ರಾಣ ಪಟಕ್ಕಂತ ಹಾರೋಗುತ್ತೆ.